ನೆಕ್ಸ್ಟ್ ಕಾಲ್ ಮಾಡಪ್ಪ ಸರ್. ಮಂಜುಳಾ ಏನಮ್ಮ ಮಂಜುಳಾ ಸರ್ ಬಲ್ಕಲ್ ಅಡ್ಮಿಟ್ ಸರ್. ಮಂಜುಳಾ ಟಿಎಸ್ ರಿಪಿಟಿಷನ್ ಅಲ್ಲಿ ಆರ್ಡರ್ ಆಗಿತ್ತು. ಅವರು ಮತದಾರರ ಪಟ್ಟಿಯಲ್ಲಿ 19 ಅಲ್ಲಿ ಬಂದಿದ್ದಾರಾ ಈಗ? ಸರ್ ಬಂದಿದ್ದಾರೆ. ಬರೆದಿದ್ವಿ ಅಲ್ವಾ ಅವ್ರು ಕೇಳ್ಬಿಟ್ಟು ನೋಡಮ್ಮ. ನೀವು ಆ ಟೈಮಲ್ಲಿ ನೀವು ಇದ್ದೀರೋ ಇಲ್ವಾ ಅನ್ನೋ ಗೊತ್ತಿಲ್ಲ. ಸೊ ಏನು ಮಾಡಿದ್ವಿ ನಾವು, ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಬರೆದಿದ್ವಿ. ಅವ್ರ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಯಾವ ಇದ್ರಂದು ಅವ್ರ ಕಡೆ ಡೇಟಾ ಇರ್ತದಲ್ವಾ, ಅವರು ಪ್ರೂವ್ ಮಾಡ್ತಾ ನಿಮ್ಗೆ ಸಿಗ್ತಾರೆ, ಇಲ್ಲಾಂದ್ರೆ ಸಿಗಲ್ಲ. ನೀವು ಆ ಟೈಮಲ್ಲಿ ಅಲ್ಲಿ ವಾಸ ನಮ್ಗೆ ಗೊತ್ತಾಗಲ್ಲಲ್ವಾ, ಅದಕ್ಕೆ ಅವ್ರು ಕೇಳಿದ್ವಿ. ನೋಡ ಅದನ್ನ ನೋಡೋದು ಇದೇನು ಡಾಕ್ಟರ್ ಎನ್ ಕೆ ಮುನಿರಾಜು ರಿಸರ್ವ್ ಆಗಿದೆ ಸರ್. ತಾವು ನನಗೆ ಡೈರೆಕ್ಷನ್ ಕೊಟ್ಟಿದ್ದೆ ಹಿಯರಿಂಗ್ ಮಾಡಿ ಅಂತ. ಲಾಸ್ಟ್ ಟೈಮ್ ಹಿಯರಿಂಗ್ ಮಾಡಿದ್ದೀರಮ್ಮ, ವೆರಿ ಗುಡ್. ಈಗ ಬಂದಿದ್ದಾರೆ ಅವರು? ಇಲ್ಲ ಸರ್, ಕ್ಲೋಸ್ ಆಗಿದೆ ಸರ್, ಬಂದಿಲ್ಲ ಸರ್. ಬಂದಿಲ್ಲ ಬಿಡಿ, ನೆಕ್ಸ್ಟ್ ಹೋಗಿ 71 ಧನಂಜಯ ಪದ್ಮನಾಭ. ಇವೆಲ್ಲ ಇದು ಮಾಡ್ತಾ ಇರಲ್ಲ ನಮ್ಮದರಲ್ಲಿ. ವಾಟ್ ಇಸ್ ದಟ್, ಅದು ಟ್ವೀಟ್ ಮಾಡ್ತಾ ಇದ್ರಲ್ಲ ಅವರೇ ಅಲ್ವಾ? ವಾಟ್ ಈಸ್ ಇಸ್ ಕಂಪ್ಲೇಂಟ್? ಎಲ್ಲಿದ್ದಾರೆ ಅವರು? ಲೈನಲ್ಲಿ ಅಲ್ಲಿದ್ದೀರಾ? ಓಕೆ, ವೆರಿ ಗುಡ್. ಒಂದು ನಿಮಿಷ ಏನು ಮಾಡೋಣ. ಕಂಪ್ಲೇಂಟ್ ಗಾಡಿ OC ಕರೆಕ್ಷನ್ ಅಂಡ್ ಇನ್ಆಕ್ಷನ್ ಅಗೇನ್ಸ್ಟ್ ಪ್ರಮೋಟರ್ಸ್ ವಾಟರ್ ಕ್ಲಾಸ್ ಅಂದ್ರ ಯಾರಪ್ಪ ಇಂಜಿನಿಯರ್ ಉತ್ತರ ಕೊಡಿರೋದು? ಇದು ಲಾಟ್ ಆಫ್ ಇಶ್ಯೂಸ್ ಅಂತ ಹೇಳ್ತೇವೆ. Applicant complaint BD has not corrected the occupant certificate or taken strict action against the promoters of Shobha Arena apartment and Mantri Serenity apartment. ಇದು ಯಾಕೆ both apartments ತಗೋದರಾ? ಇಲ್ಲ ಸರ್, both ಎರಡು ಬೇರೆ ಅಪಾರ್ಟ್ಮೆಂಟ್ ಸರ್. Why is combining both? ಅವ್ರ ಟ್ವೀಟಲ್ಲಿ ಎರಡು ಮೆನ್ಷನ್ ಮಾಡಿದ್ರು ಸರ್, ಅದಕ್ಕೆ ಕಂಬೈನ್ ಆಗಿದೆ. Simple ಇದೆ. Small correction, measurement correction has not been updated. Please update. No, we will they are calling somebody, will talk to him actually. Illama, iva Satish, there are 2 apartments, but the problem is same ಅಂತ ಹೇಳ್ತಾ ಇದ್ದೀರಾ ಸರ್. ಅವರು ಧನಂಜಯ ಪದ್ಮನಾಭ್ ಸರ್ ಎರಡು ಅಪಾರ್ಟ್ಮೆಂಟ್ ಬಗ್ಗೆ ಮೆನ್ಷನ್ ಮಾಡಿದ್ರು ಸರ್ ಒಂದೇ ಟ್ವೀಟ್ ಅಲ್ಲಿ. ಒಂದು ಶೋಭಾ ಅರೇನಾ ಅಪಾರ್ಟ್ಮೆಂಟ್ ಮತ್ತೆ ಒಂದು ಮಂತ್ರಿ. ಆಯ್ತು. ವಾಟ್ ಇಸ್ ದ ಪ್ರಾಬ್ಲಮ್ ದೇ? ಸರ್, ಮಂತ್ರಿ ಅಪಾರ್ಟ್ಮೆಂಟ್ ಅಲ್ಲಿ ಸರ್, ಅದು ಪ್ಲಾನ್ ಸ್ಯಾಂಕ್ಷನ್ 2015 ಆಗಿದೆ ಸರ್. OC 2020 ಕೊಟ್ಟಿದ್ದೀವಿ ಸರ್. ಸರಿ. ಅಲ್ಲಿ ಪ್ಲಾನ್ ಇದ್ರಲ್ಲಿ ಅದು EWS ಫ್ಲಾಟ್ಸ್ ಇದಾವೆ ಸರ್. ಸರಿ. 100 EWS ಫ್ಲಾಟ್ಸ್ ಇದಾವೆ. ಅದೇನಾಗಿದೆ, ಆಫ್ಟರ್ ಇಶ್ಯೂಯನ್ಸ್ ಆಫ್ OC 100 EWS flats have been merged with the 2 BHK flats sir. Sari. Common wall irutte ತೆಗೆದಾಕ್ಬಿಟ್ಟು ಅದು ಎರಡು ಮರ್ಜ್ ಮಾಡಿ they have converted into 3 BHK flats. Okay. So our complaint ಏನು ಅದು ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ನಮಗೆ? ಇಲ್ಲ, ತಗೊಂಡಿಲ್ಲ ಸರ್. Then what action you have taken on that? ಅದು ಹಿಂದೆ ನೋಟಿಸ್ ಕೊಟ್ಟಿದ್ದಾರೆ ಸರ್. ನೋಟಿಸ್ ಕೊಟ್ಟಾದ ನಂತರ ದೆನ್ our association they gone to the court sir. ಸಿವಿಲ್ ಕೋರ್ಟ್ ಹೋಗಿದ್ರು. ಸ್ಟೇ ಇತ್ತು ಸರ್. ಸ್ಟೇ ವೆಕೇಟ್ ಆಗಿದೆ ಸರ್. ಮತ್ತೆ ಇನ್ನೊಂದು ಕೇಸ್ ಹಾಕೊಂಡಿದ್ದಾರೆ ಸರ್, ವಾಯ್ಸ್ ನಂಬರ್ ಹಾಕೊಂಡಿದ್ದಾರೆ ಸರ್. ಅದರಲ್ಲಿ ಅವರು ಪ್ರೊಸೀಡಿಂಗ್ ಅಕಾರ್ಡೆನ್ಸ್ ವಿತ್ ಲಾ ಅಂತ ಹೇಳಿದ್ದಾರೆ ಸರ್. ವಿ ಇಶ್ಯೂಡ್ ನೋಟಿಸ್ ಟು ದಿ ಮಂತ್ರಿ. ಯಾವ ನೋಟಿಸ್ ಕೊಟ್ಟಿದ್ದೀರಾ? ಸರ್ ಅವತ್ತು ನಮ್ಮ ಅಡ್ವೊಕೇಟ್ ಬಂದಿದ್ರು ಶ್ರೀರಾಮ್ ಅಂತ, ಡಿಸ್ಕಸ್ ಮಾಡಿದ್ರು ಸರ್. ಅವ್ರ ಪ್ರಕಾರ ಒಂದು ಡ್ರಾಫ್ಟ್ ಮಾಡಿಬಿಟ್ಟು ಒಂದು ನೋಟಿಸ್ ಕಳಿಸ್ಕೊಟ್ಟಿದ್ವಿ ಸರ್. ಯಾವಾಗ ಕೊಟ್ಟಿದ್ದೀರಿ? 11th ಮಾರ್ಚ್ ಸರ್. 11th ಮಾರ್ಚ್ ಅಂದ್ರೆ ನಿನ್ನೆ? ಎಸ್ ಸರ್. ಸರ್ ಕೋರ್ಟ್ ಆರ್ಡರ್ ಬಂದಿರೋದು 3rd ಮಾರ್ಚ್ ಸರ್. ಓ, ಈಗ ಮಾರ್ಚ್ ಅಲ್ಲಿ ಬಂದಿದೆಯಾ? ಧನಂಜಯ ಅವರೇ, ಯು ಆರ್ ಅವರ್ ಆಫ್ ದಿಸ್? ಹೇಳಿ ಸರ್. ಓಕೆ, ನಾವು ಯು ಆರ್ ಗಿವನ್ ನೋಟಿಸ್ ಆಫ್ ಹೌ ಮೆನಿ ಡೇಸ್? ಸರ್ 15 days ಕೊಟ್ಟಿದ್ದೀವಿ. ಓಕೆ, ಇದರಲ್ಲಿ ಏನ್ ಮಾಡಬೇಕು? ಇಫ್ ಹಿ ಡಸಂಟ್ ಗಿವ್ ವಾಟ್ ಯು ಕಾಲ್ ದ ಚೇಂಜ್ ಪ್ಲಾನ್, ಏನ್ ಮಾಡ್ತೀರಿ ನೀವು? ಸರ್ ವಿಲ್ ಗೋ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ. ನಾವು ಪ್ಲಾನ್ ಸ್ಯಾಂಕ್ಷನ್ OC ಕ್ಯಾನ್ಸಲೇಷನ್ ಗೆ ಏನಾಗಬೇಕು ಅದು ಮಾಡಬೇಕು ಮಾಡಿ. ಇಫ್ ಯು ಡಸಂಟ್ ಗಿವ್ 15 days, ಪ್ಲೀಸ್ ಕ್ಯಾನ್ಸಲ್ ದ OC. Yes sir. ಓಕೆ, ರೈಟ್. ಸರ್ ನಮಸ್ಕಾರ ಸರ್. ಒಂದು ನಿಮಿಷ, ಹೇಳಿ. ಈ ಪ್ರಾಜೆಕ್ಟ್ ನಲ್ಲಿ ಪ್ರಾಪರ್ಟಿ ನಲ್ಲಿ 7 ಬ್ಲಾಕ್ಸ್ ಇದೆ ಸರ್. 7 ಟವರ್. ಸರಿ. 7 ಟವರ್ ಅಲ್ಲಿ ಮೊದಲನೇ ಟವರ್ ನಲ್ಲಿ 216 ಫ್ಲಾಟ್ಸ್ ಅನ್ನ ಕಟ್ತೀನಿ ಅಂತ ಹೇಳ್ಬಿಟ್ಟು ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಇದೆ ಸರ್. ದಿಸ್ ಇಸ್ ದ ಡೇಟಾ ಅವೈಲೇಬಲ್ ಇನ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್. 216 ಫ್ಲಾಟ್. ಸರಿ. ಆದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಲ್ಲಿ 276 ಫ್ಲಾಟ್ ಅಂತ ಮೆನ್ಷನ್ ಮಾಡ್ತಾರೆ. ಕಮೆನ್ಸ್ಮೆಂಟ್ ಅಲ್ಲಿ 216 ಟವರ್ 1 ಅಲ್ಲಿ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ 276. ಎರಡನೇ ಟವರ್ ಅಲ್ಲಿ 352 ಮನೆಯಿಂದ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಇದೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ 352 ಇದೆ. ಈ ಟವರ್ ಅಲ್ಲಿ 384 ಪ್ಲಸ್ 110 ಬಡವರ ಮನೆ EWS ಫ್ಲಾಟ್ಸ್. ಆದ್ರೆ ಅಲ್ಲಿ OC ಬರ್ಬೇಕಾದ್ರೆ ಬರೀ 384 ಅಂತ ಬರೀತಾರೆ. 110 EWS ಫ್ಲಾಟ್ ಹೋಗ್ಬಿಡುತ್ತೆ. 4ನೇ ಟವರ್ ಅಲ್ಲಿ 580 ಪ್ಲಸ್ EWS 100 ಅಂತಿದೆ. OC ನಲ್ಲೂ 580 ಪ್ಲಸ್ EWS 100 ಅಂತಿದೆ. ಅದು EWS ಕಟ್ಟಿಲ್ಲ. 5ನೇ ಟವರ್ ಅಲ್ಲಿ 560 ಅಂತಿದೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಲ್ಲಿ. ಓಕೆ, ಧನಂಜಯ ಅವರೇ ಒಂದು ನಿಮಿಷ.
The sum and substance is we are saying difference between the commencement certificate and OC. Commencement certificate and occupancy certificate. Okay, ಯಾಕೆ ಆಯ್ತು? ಸರ್ ಇನ್ನೊಂದು ಪಾಯಿಂಟ್, ಇನ್ನೊಂದು ಎರಡು ಹೇಳ್ಬಿಡ್ತೀನಿ. ಟವರ್ 6 ಮತ್ತೆ ಟವರ್ 7 ಅಲ್ಲಿ ಎರಡೇ ಫ್ಲಾಟ್ ಪ್ರಾವಿಷನ್ ಇರೋದು ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಲ್ಲಿ. ಟವರ್ 6 ಅಲ್ಲಿ 2 ಫ್ಲಾಟ್, ಟವರ್ 7 ಅಲ್ಲಿ 2 ಫ್ಲಾಟ್. ಆದ್ರೆ ಮೊನ್ನೆ 25ರಲ್ಲಿ ಹೊಸದಾಗಿ ಪ್ಲಾನ್ ನ ರಿವೈಸ್ ಮಾಡಿ 260 ಮನೆ 260 ಮನೆಗೆ ಸ್ಯಾಂಕ್ಷನ್ ಕೊಡ್ತಾರೆ ಸರ್. ಪ್ಲಾನ್ ಒರಿಜಿನಲ್ ಪ್ಲಾನ್ ಅಲ್ಲಿ 2 ಮನೆ ಇರೋದು ಅವ್ರಿಗೆ. ಆದ್ರೆ ಇವತ್ತು 225ನೇ ಇಸ್ವಿನಲ್ಲಿ 260 ಮನೆಗೆ ಸ್ಯಾಂಕ್ಷನ್ ಕೊಡ್ತಾರೆ. ಪ್ಲಾನ್ ನ ರಿವೈಸ್ ಮಾಡಿ. ಇದು ಹೇಗೆ ಸಾಧ್ಯ ಸರ್? FIR ಸೇಮ್ ಇದೆ, ಪ್ಲಾನ್ ಅದೇ ಸೇಮ್ ಇದೆ. 25ರಲ್ಲಿ ಪ್ಲಾನ್ ಅನ್ನು ರಿವೈಸ್ ಮಾಡ್ತಾರೆ. 2 ಮನೆ ಬರೋ ಜಾಗದಲ್ಲಿ 260 ಮನೆ ಕೊಡ್ತಾರೆ. ಇಲ್ಲ ಅದು ಹೇಳಿವರೆ ಇಲ್ಲ ಅದರಲ್ಲಿ plans can be changed any time, there's not a problem, but it should be as per law in here. ಪ್ಲಾನ್ ಚೇಂಜ್ ಆಗಬೇಕು ಅಂದ್ರೆ ಏನಾದರೂ ಒಂದು ಚೇಂಜ್ ಆಗಬೇಕಲ್ಲ ಸರ್. ಒಂದು ನಿಮಿಷ FIR ಜಾಸ್ತಿ ಆಗಬೇಕು. ಅಥವಾ ಇಲ್ಲಪ್ಪ, why you assume the other thing? Somebody see if FIR 3.25, somebody may use only 2, later it may come and change. So you explain what Satish. ಒಂದು ನಿಮಿಷ no, yeah, the availability of the FIR does not mean the person can use the entire FIR. He may use half of it. ಇಂಪ್ಯಾಕ್ಟ್ ಆಗುತ್ತೆ ಸರ್ ಅದರಿಂದ. ಅದೆಲ್ಲ ಅದರಿಂದ ನಮ್ಮ ಲ್ಯಾಂಡ್ ಶೇರ್ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ಮನೆ ಜಾಸ್ತಿ ಬಂದ್ರೆ ಅದೇ ಜಾಗದಲ್ಲಿ ನಮ್ಮ ಲ್ಯಾಂಡ್ ಶೇರ್ ಕಮ್ಮಿ ಆಗುತ್ತೆ. ಸರ್ಕಾರ ಇದು ಸತೀಶ್ FIR is directly linked to the undivided share of interest in the land share. ಈಗ ಮನೆ ಜಾಸ್ತಿ ಮಾಡಿದಷ್ಟು ನಮಗೆ ಲ್ಯಾಂಡ್ ಶೇರ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ಲಾನ್ ಏನು ಕೊಟ್ಟಿರ್ತಾರೆ please understand that your land share is what is your share is what is given in the sale deed. That is your share. You can't ask for the contract between you and the builder is the agreement. Agreement li ಕೊಟ್ಟಿರೋದು ಕಡಿಮೆ ಕೊಡ್ತಾರಾ? You can always ask for you can ask him. ನಮ್ಮಲ್ಲಿ not talking the agreement between builders ಪ್ಲಾನ್ ಕೊಡಬೇಕಾದ್ರೆ ಯಾವ ತರ ಒಂದು ನಿಮಿಷ ಸತೀಶ್ ಮಾತಾಡಿ. ಎರಡೇ ಮನೆ ಇದ್ದು No, we can what I see, we can change the plan when there is availability. The rule permits it. ಹೇಳಿ ಸತೀಶ್. ಸರ್ ಅವರು ಹೇಳ್ತಾ ಇದ್ದಾರೆ ಚೇಂಜಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಫೈಲ್ ಪ್ರಕಾರ the builder has taken the modification in the plan sir. So all the plans but that is it as per rules? Yes, it is as per the rules sir. Earlier ಏನು ಪ್ಲಾನ್ ಕೊಟ್ಟಿದ್ರು ಸರ್, like you said sir, ಅದು ಫುಲ್ FIR ಇರಲಿಲ್ಲ ಸರ್. ಇರಲಿಲ್ಲ. ಸೊ ಸಬ್ಸಿಕ್ವೆಂಟ್ ಇದು ಪ್ಲಾನ್ಸ್ ಅಲ್ಲಿ ಅವರು within that FIR ಒಳಗಡೆ ಲಿಮಿಟ್ಸ್ ಒಳಗಡೆ. So you are saying that the houses which have been increased, that is as per within the FIR. Yes sir. Modified plan ತಗೊಂಡಿದ್ದಾರೆ. ಇವರು ಒಂದು ಕಾಪಿ ಕೊಡಿ ಬೇಕಂದ್ರೆ let him see a copy of it. Yes sir. The copy Dhananjay ಅವರೇ, you take copies from us. We have got modified plan copy totally. If there is anything wrong in it, let us know. Sir, can I submit sir? I am the landowner. I am the landowner from ISKCON Charities. Sir, you have already answered the points which he has raised, but I would like to add and give a little clarity. ಒಂದು ನಿಮಿಷ, first I listen to Dhananjay. ನಮ್ಮ ಕಡೆ ಬರ್ತೀವಿ. In case after we talk anything you want to add, you can add. Yes. Okay. Now Dhananjay, we will give you the modified plans. Sure. You go through that. If anything is there which is not as per rule, please tell us. We will take action on that. ಖಂಡಿತ ಸರ್. ನಮಗೆ ಇನ್ನೊಂದು ಪಾಯಿಂಟ್ ಕರ್ನಾಟಕ ರೀಸೆಂಟ್ ಆಗಿ EWS ಫ್ಲಾಟ್ ರಿಸರ್ವೇಶನ್ ನ ಕ್ಯಾನ್ಸಲ್ ಮಾಡಿದೆ ಸರ್. ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಪ್ರೈವೇಟ್ ಪ್ರಾಪರ್ಟಿ ಕ್ಯಾನ್ಸಲ್ ಮಾಡಿದೆ. DDA has started giving EWS ಮತ್ತೆ EWS ಅಂತ ಮೆನ್ಷನ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಏನು ಅದು ಸತೀಶ್? ಸರ್ ಅದು EWS ಅಲ್ಲಿ ನಾವೇನು ಇನ್ಸಿಸ್ಟ್ ಮಾಡ್ತಾ ಇಲ್ಲ ಸರ್. ಈಗ ಬಯರ್ಸ್ ಬಿಲ್ಡರ್ಸ್ ಆರ್ ಸಬ್ಮಿಟಿಂಗ್ ದೇರ್ EWS ಫ್ಲಾಟ್ ಪ್ರಪೋಸಲ್ ದಟ್ ವಿ ಆರ್ ಕನ್ಸಿಡರಿಂಗ್ ಇಟ್ ಸರ್. ನಾವಾಗಿ ವಿ ಆರ್ ನಾಟ್ ಇನ್ಸಿಸ್ಟಿಂಗ್ ಆನ್ ದ EWS ಫ್ಲಾಟ್ ಸರ್. ಅವರಾಗಿ ಅವ್ರ ಪ್ರಪೋಸಲ್ ಕೊಟ್ಟು ಅವ್ರ ರಿಕ್ವೈರ್ಮೆಂಟ್ಸ್ ಅವ್ರ ಪ್ರಪೋಸಲ್ ಕೊಟ್ಟಿದ್ರೆ ಅದನ್ನ ನಾವು ವೆರಿಫೈ. So there is no mandate now. There is no mandate. Compulsion ಇಲ್ಲ. Dhananjay compulsion ಇಲ್ಲ. There is no mandate. BDA agrees to that. ಸರ್ ಕಂಪಲ್ಸರಿ ಬಿಟ್ಟಾರೆ ಅವ್ರು ಕಟ್ಟೇ ಇಲ್ಲ ಸರ್. ಹಳೆ ಪರ್ಮಿಷನ್ ಕೊಟ್ಟಿರೋದ್ರಲ್ಲಿ 210 ಮನೆ ಕಟ್ಟೇ ಇಲ್ಲ ಅವರು. Oh, you are saying that permission ಕೊಟ್ಟಿದ್ರೆ ಕಟ್ಟಿಲ್ಲ ಅಂತ. ಕಟ್ಟಿರೋದು 210 ಮನೆ ಬಡವರೇ ಕಟ್ಟಬೇಕಿತ್ತು. 210 ಮನೆ EWS ಕ್ಲಾಸ್ ಮನೆ ಕಟ್ಟಬೇಕಿತ್ತು. ಮನೆ ಕಟ್ಟಿಲ್ಲ. ಮತ್ತೆ this provision of EWS compulsory ಇಲ್ಲ ಅಂತ ಯಾವಾಗ ಬಂತು? which year? ಅವ್ರಿಗೆ ಕೇಳಿ ನನಗೆ ಯಾವ ವರ್ಷ ಬಂತು EWS ಕಂಪಲ್ಸರಿ ಇಲ್ಲ ಅಂತ? ಸರ್ ಇದು WP 19151 of 2021 sorry past WP 1925 of 2023 order dated 27/24 sir. 24 ಅಲ್ವಾ? So you are saying that any ಮಾಡಿದ್ರೆ 25 ನಲ್ಲಿ ಇಲ್ಲ ಒಂದು ನಿಮಿಷ, I am saying that it means any approval given before 24 they have to compulsory build EWS. ಹೌದಾ? ಈಗ ನಿಮ್ಮ ಕಂಪ್ಲೇಂಟ್ ಏನೋ ಅವ್ರು ಕಟ್ಟಿಲ್ವಾ? ಅವರು ಕಟ್ಟಿಲ್ಲ ಸರ್. 210 ಮನೆ EWS ಮನೆ ಕಟ್ಟಿಲ್ಲ. ಯಾಕೆ ಸತೀಶ್ then you take action against it? Check the plans. What Dhananjay says is he says
2024 ಅಲ್ಲಿ ಅದು ಬಂದು ಕಾನೂನು ಬಂತಲ್ವಾ, ಸೊ ಇಟ್ಸ್ ಅಪ್ಲಿಕಬಲ್ ಓನ್ಲಿ ಟು ದಿ ಪೀಪಲ್ ಸಬ್ಮಿಟಿಂಗ್ ದ ಪ್ಲಾನ್ fresh after 24. You need not insist here. If he has taken the plan approval before 24, EWC was compulsory, and 24 ಅಲ್ಲಿ ಇದು ನಾಟ್ ಕಂಪಲ್ಸರಿ ಬರ್ತದೆ, he cannot take advantage of it because the advantage will not come to him because he has got approval before 24. ಯಾರಪ್ಪ TPM ಯಾರು ಆಮೇಲೆ ಹೌದಲ್ವಾ? ಸೊ ಈಗ ಏನ್ ಮಾಡ್ತಾರೆ, EWC ಕಟ್ಟಿಲ್ವಾ ಅವರು? ಪ್ಲಾನ್ ಮಾಡಿಫೈ ಆಗಿದೆ ಅಂತ ಸರ್. Modification you cannot give with regard to this particular rule because this rule has been modified in 24. Okay. So 24 ಆದ್ಮೇಲೆ ಯಾರು ಸಬ್ಮಿಟ್ ಮಾಡ್ತಾರಲ್ವಾ ಅವರು ಕಂಪಲ್ಸರಿ ಇಲ್ಲ, ಬಟ್ ಅವರು 23 ಅಲ್ಲಿ ಅಪ್ರೂವ್ ಮಾಡ್ಕೊಂಡ್ಬಿಟ್ಟು they cannot take advantage of a rule which comes after. Okay. So if that has happened, you will take action on it. Okay. ಇನ್ನೊಂದು ಏನಂದ್ರೆ ಬಡವರಿಗೆ ಮನೆ ಕೊಡಲ್ಲ ಸರ್, ಅದೇನ್ ಮಾಡ್ತಾರೆ, ಇನ್ನೊಂದು ಎಕ್ಸ್ಟ್ರಾ ರೂಮ್ ಅಂತ ಬಿಟ್ಟು ಹೋಂಬೈಯರ್ಸ್ಗೆ ಮಾರ್ತಾರೆ ಮಾರ್ಕೆಟ್ ವ್ಯಾಲ್ಯೂನಲ್ಲಿ. ಅದಕ್ಕೋಸ್ಕರ ಯಾಕೆ ಅನ್ನೆಸೆಸರಿ ಬಡವರ ಹೆಸರಲ್ಲಿ ಮನೆ ಮಾರಾಟ ಮಾಡ್ಬೇಕು? ಅದೇ ಕ್ಯಾನ್ಸಲ್ ಆಯ್ತಲ್ವಾ, ಅದೀಗ ಇನ್ನು ಮುಂದೆ ಬರಲ್ಲ ಅದು. ಆದ್ರೆ 25ರಲ್ಲಿ ಕೊಟ್ಟಿದ್ದಾರೆ ಸರ್, ಮತ್ತೆ 25 ಕೊಟ್ಟಿದ್ದಾರೆ. 25ರಲ್ಲಿ ಪ್ಲಾನ್ ರಿವೈಸ್ ಮಾಡಿದ್ದಾರೆ. ಆ ಪ್ಲಾನ್ ರಿವೈಸ್ ಮಾಡಿದ್ರಲ್ಲಿ ಮತ್ತೆ EWS ಅಂತ ಕೊಟ್ಟಿದ್ದಾರೆ ಸರ್. ಇದೇ ಸೇಮ್ ಪ್ರಾಪರ್ಟಿ ಯು ಆರ್ ಟಾಕಿಂಗ್ ಅಬೌಟ್. ಎಸ್, ಸೇಮ್ ಪ್ರಾಪರ್ಟಿ. ನಾವು ನೀವು ಮಾತಾಡಬಹುದು ಹೇಳಿ. Yes, sir, I would like to give a little summary on the land extent. It is about 42 acres, wherein in the first phase we have developed for 7 acres, and in 35 acres we gave JDA of 19.5 acres to Mantri Serenity, and they have put up 5 towers. So originally when they obtained the building plan, they got a modified development plan in 2015. Then they obtained a building plan. In building plan, we had reserved about 6.5 acres for our future development. Rest extent of land we have given to Mantri. 19.5 acres we have given for residential development, and about 9 acres for commercial shopping mall. And we have retained about 6.5 acres. So that 6.5 acres we got the building plan approved very recently in 2025. And earlier, Mr. Dhananjay Padmachar has raised an issue that there were about 7 towers. It is wrong, sir. If he has not. No, sir. The question is not there. It does not go into that. My specific question, sir, No, is there are 9 that. towers. Sir, you leave about all the towers and other. The Okay. issue is that have you got a sanction for EWS before 24? No, sir. We have not. We have not. No, you must have Mantri Serenity has not. Sir, you are representing whom? I am representing ISKCON Charities. Don't worry. You are not in the picture at all. Okay. Sir, Now. ISKCON Charity is a overall landowner, sir. They That's are okay. responsible. ISKCON Charity is a original landowner, sir. No. Who was applied for a building plan? You ISKCON have. Charity signature ಇದೆ sir. ISKCON Charity name ಎಲ್ಲಾದ್ರೂ ಇದೆ sir, landowner ಅಂತ. ಇಲ್ಲ, ಒಂದು ನಿಮಿಷ. ISKCON ಚಾರ್ಟಿ ಹೆಸರಲ್ಲಿ ಬಂದಿದೆಯಾ ಇಲ್ಲ ಯಾರ ಹೆಸರಲ್ಲಿ ಬಂದಿದೆ? ಲಾಸ್ಟ್ ಟೈಮ್ 2025 ಅಲ್ಲಿ ಇಸ್ಕಾನ್ ಅಂತ. Okay. Now 25 ಅಲ್ಲಿ you applied, you are approved for EWS also. ಅದ್ರ ಪ್ರಕಾರ ಅವ್ರು ಮಾಡ್ಬೇಕಷ್ಟೇ. They have to do as per that. Whatever they submit plan, they have to do as per that. If they make violation, then we have to withdraw the OC. Yes. As simple as that. Yes, sir. So what, sir, is very simple, sir. ನಾವು ನಿಮ್ಗೆ ಪ್ಲಾನ್ ಸ್ಯಾಂಕ್ಷನ್ ಕೊಡ್ತೀವಿ. Yes, sir. ಪ್ಲಾನ್ ಸ್ಯಾಂಕ್ಷನ್ ಕೊಡುವಾಗ ಕಾನೂನು ಪ್ರಕಾರ ಕೊಟ್ಟಿರ್ತೀವಿ. Yes, ನೀವು ಅದೇ ಪ್ರಕಾರ ಕಟ್ಟಬೇಕು. Yes, sir. Even if you put one more wall different, then we will not give you OC. Yes, sir. That is the law. Yes. ಒಂದಾಯ್ತಾ? Yes. ಸೆಕೆಂಡ್ 24 ಬಿಫೋರ್ ಕೊಟ್ಟಿದ್ದಾರಲ್ಲ, ಅದು ಯಾರು ಇವರು ಕೊಟ್ಟಿದ್ದಾರಾ? ಮಂತ್ರಿ ಮೇಲೆ ಕೊಟ್ಟಿದ್ದಾರಾ? ಮಂತ್ರಿ ಡೆವಲಪರ್ಸ್ ಮಂತ್ರಿ ಕೊಟ್ಟಿದ್ದಾರಲ್ವಾ, ಅವರು ದೇ ಕೆನಾಟ್ ಟೇಕ್ ಅಡ್ವಾಂಟೇಜ್ ಆಫ್ ದಿ ಆರ್ಡರ್ ವಿಚ್ ಕೇಮ್ ಇನ್ 24. Yes, sir. Okay. Now if they have taken advantage of it and they converted EWS and something else, you have to withdraw the OC. Yes. As simple as that. So please take a note of it. Showcase issue ಮಾಡಿ that we have given modified plan cancel ಮಾಡಿ. The modified plan that you have removed the EWS should be cancelled. ಏನು ಹೇಳ್ಬೇಕು ಅವ್ರಿಗಿಂತ ನಾವು ಬೈ ಓಟ್ ಸೈಟ್ ಅಪ್ರೂವ್ ಮಾಡಿದೀವಿ, we are cancelling the modified plan. You have to go before 24 end ಮಾಡಿ ಅಪ್ಲೈ ಮಾಡಬೇಕಂತ ಹೇಳಿ ಅವರು. Yes, sir. Let them do like that. If they want to build one more wall, let them build it and let them use it. ವಾಲ್ ಹೊಡೆದಿದ್ದಾರಲ್ಲ, ನಾವು ಕೇಳ್ಕೊಂಡು ಮಾಡಿದಾರೆ ಅವರು. ಅಲ್ವಾ? We are not responsible. Okay. Any other point is there, Dhananjay? Mantri Serenity ಅಷ್ಟೇ sir. I think thank you for your time. So this is what? This is our Mantri Serenity. Mantri Serenity. So ಇನ್ನೊಂದಿದೆಯಾ? ಇನ್ನೊಂದು ಶೋಭಾ ಅರೇನಾ ಒಂದು ಕಂಪ್ಲೇಂಟ್ ಇದೆ. ಒಂದು ಶೋಭಾ ಅರೇನಾ ಒಂದೇ Mantri Serenity, we are removing it from this point. Now you have got Shobha Serenity. ಅಲ್ಲಿ ಏನು ಸಮಸ್ಯೆ ಇದೆ? ಶೋಭಾ ಅರೇನಾ ಸರ್. ಶೋಭಾ ಅರೇನಾ ಅಪಾರ್ಟ್ಮೆಂಟ್. ಯಾರು ಬಂದಿದ್ರು ಅಲ್ಲಿಂದ? ವೆರಿ ಗುಡ್. ಹೇಳ್ತೀನಿ. ಶೋಭಾ ಅರೇನಾ ಅಪಾರ್ಟ್ಮೆಂಟ್ ಅಲ್ಲಿ EWS ಪ್ರಾಬ್ಲಮ್ ಇತ್ತು. ಅದನ್ನ ಅವರು ಹೈಕೋರ್ಟ್ ಹೋಗಿ ವಾಯ್ಸ್ ಮಾಡಿಕೊಂಡು EWS ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ
ಅದಾದ್ಮೇಲೆ ಇದು FIR ನ ರೀಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲಿ ಒಂದು 1 ಎಕರೆ ಅಷ್ಟು ಜಾಗ ಇದೆ ಸರ್. ಆ 1 ಎಕರೆ ಅಷ್ಟು ಜಾಗನ ಇವರು EWS ನಾಳೆ ದಿನ ಏನಾದ್ರು ಹೈಕೋರ್ಟ್ ನಮ್ಮ ವಿರುದ್ಧ ಬಂತು ಅಂದ್ರೆ ಅದನ್ನ ಪೆಟ್ರೋಲ್ ಬಿಟ್ಟಿದ್ರು ಅನ್ಸುತ್ತೆ. ಆ ಜಾಗನ ಕಾಂಪೌಂಡ್ ಹಾಕಿ ಬಿಟ್ಟಿದ್ದಾರೆ. ಮತ್ತೆ ಅದು ಸರ್ವೆ ನಂಬರ್ ಏನಿದೆ ಆ ಸರ್ವೆ ನಂಬರ್ ನಮ್ಮ ಸೈಟ್ ಲೀಡರ್ ಇದೆ ಸರ್. ಸೊ ಈ OC ಕೊಡ್ಬೇಕಾದ್ರೆ ಚೆಕ್ ಮಾಡಿ ಕಾಂಪೌಂಡ್ ಎಲ್ಲ ಇದ್ ಮಾಡಿದ್ರೆ ಅವ್ರು ಚೆಕ್ ಮಾಡಬೇಕಿತ್ತು. ಕಾಂಪೌಂಡ್ ಎಲ್ಲ ಹಾಕೊಂಡು ನಮ್ದು ಆಲ್ಮೋಸ್ಟ್ 1 ಎಕರೆ ಜಾಗ ಏನಿದೆ ಅದನ್ನ ನಮಗೆ ಬಿಟ್ಕೊಟ್ಟಿಲ್ಲ ಸರ್. ಬಿಟ್ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ ಸರ್, 1.5 ಎಕರೆ ಜಾಗಕ್ಕೆ ಕಾಂಪೌಂಡ್ ಹಾಕಿದ್ದಾರೆ. ಆ ಸರ್ವೆ ನಂಬರ್ ನಮ್ಮ ಸೈಟ್ ಲೀಡರ್ ಇದೆ. ಓ, ದ ಸರ್ವೆ ನಂಬರ್ ಸೇಲ್ ಲೀಡರ್ ಇದೆ. ಆಮೇಲೆ ಹೈಕೋರ್ಟ್ ಮೊನ್ನೆ ತಾನೇ ರೀಸೆಂಟ್ ಆಗಿ ಒಂದು ಆರ್ಡರ್ ಕೊಟ್ಟಿದ್ದಾರೆ ಸರ್. ಐ ವಿಲ್ ಕೋಟ್ ದಟ್ ಹೈಕೋರ್ಟ್ ಆರ್ಡರ್. WP 19151 of 2021 order dated 25/4/25 ಅಲ್ಲಿ ಕಾಮನ್ ಏರಿಯಾ ಬಿಲಾಂಗ್ಸ್ ಟು ಫ್ಲಾಟ್ ಓನರ್ಸ್. ಹೌದು, ಇದು ಕಾಮನ್ ಏರಿಯಾ ಇದು. ಫ್ಲಾಟ್ ಓನರ್ ಸೇರಿತ್ತು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಒಂದು ನಿಮಿಷ, ಇಸ್ ಇಟ್ ಅ ಕಾಮನ್ ಏರಿಯಾ? ಕಾಮನ್ ಏರಿಯಾ ಹೌದು ಸರ್. ಪ್ಲಾನ್ ಅಲ್ಲಿ ಏನಿದೆ that belongs to our safety. ಒಂದು ನಿಮಿಷ, ನಿಮ್ ಸೇಫ್ಟಿ ಬಿಟ್ಬಿಡಿ. ನಮ್ಮ ಪ್ಲಾನ್ ಅಲ್ಲಿ ಕಾಮನ್ ಏರಿಯಾ ಇದೆ. ಅದು ನಮ್ಗೆ ಯಾರು ಗೊತ್ತು? ಇಂಜಿನಿಯರ್ ಇದ್ದಾರಪ್ಪ, ಇದೀರಾ? ಇಲ್ಲ, ಇಂಜಿನಿಯರ್ ಇಲ್ಲ. Should we take it to next month meeting? Okay. Dhananjay, Shobha, Irena, Pastor, Pagil are not here. And the finance, our engineer I'm talking about. Engineer in charge is not there. We'll take it to next month meeting on 9th. That time they'll come with a plan. If the plan says a common area, you have to be allowed. The plan doesn't say common area, then we can't allow it. Okay, right. Schedule A belongs to flat owners and high court clear agreed. I tell that that's what I'm saying. Now, see, if it is declared as a common area as per the plan, then you have to allow everybody. It belongs to the residents. Okay. So, check for it. Very sir. Thank you, sir. ಒಂದು ನಿಮಿಷ, ಇವರು ಯಾರು ಬಂದಿದ್ದಾರೆ ಹೇಳಿ. Yeah, we belong to the association of Shobha. Okay. So first of all, this the future development plan is not a part of the schedule A. So the plan will be there. We'll check the plan. You can have the plan. Yeah. And you can see the schedule A. And the site area is only about point. So we'll check it. I would request you to come on 9th, sir. The plan will be ready. The engineer is not here, concerned engineer. Yeah. Okay. So we'll have the plan. But the information given is wrong. Because if we check the. So you are saying it's not a common area. It has been totally excluded. Schedule A is a common area, sir. I have problem that. Okay, sir. Schedule A is very clear. So there's a dispute. We'll sort it out on 9th. There is no dispute. No, you are claiming something. I don't have a map here. Yeah. So that is why I'll get the map has plan. been clearly excluded. What I'll do is I'll get an approved map. Satish, ನಿಮ್ಮ ಇದೆ ಒಂದು ಬರ್ತದಲ್ಲ, approved map ready ಮಾಡಿ ಒಂದು ಕಾಪಿ ಜೆರಾಕ್ಸ್ ಮಾಡಿ ಒಂದು ಇವರಿಗೆ ಕೊಡಿ, ಅವ್ರಿಗೆ ಕೊಟ್ಟು ಬರ್ತದೆ. Okay, so both can have the same map, then we can discuss. 9. Right. Thank you, Dhananjay. Thank you. Next year, Ramesh. No, this is on the same case. This is where Mr. Chandregoda and others had come, because I also tweeted to you about what we call as the relinquished area. Sir, we will discuss again 9th. The entire thing rests on the approval plan. This is a different thing. The relinquished area belongs to the 10th. ಇವರು ಧನಂಜಯ ಇನ್ನೊಂದು ಕಂಪ್ಲೇಂಟ್ ರೇಸ್ ಮಾಡಿದ್ರು ಸರ್. ಸೊ ರಿಲಿಂಕ್ವಿಶ್ಮೆಂಟ್ ಏನು ಜಾಗಗಳು ಏನು ಬಿಲ್ಡರ್ಸ್ ರಿಲಿಂಕ್ವಿಶ್ ಮಾಡ್ಕೊಟ್ಟಿದ್ದಾರೆ ಬಿಡಿಎಗೆ, ಅಲ್ಲಿ ಬಿಡಿಎ ಬೋರ್ಡ್ ಹಾಕಬೇಕು ಅನ್ನೋದು ದಟ್ ವಾಸ್ ಇಸ್ ಕಂಪ್ಲೇಂಟ್. ಓಕೆ, ಬೋರ್ಡ್ ಹಾಕಿ ಏನು ಸಮಸ್ಯೆ ಇದೆ? ಬೋರ್ಡ್ ಇಲ್ಲ ಹಿಂದೆ ಏನು ಅಪ್ರೂವ್ ಆಗಿದೆ ಸರ್, ಲೇಔಟ್ಸ್ ಎಲ್ಲ ಏನು ಅಪಾರ್ಟ್ಮೆಂಟ್ ಆಗಿದೆ, ಎಲ್ಲ ಜಾಗ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ದ ಪೀಪಲ್ ನೋ ದಟ್ ದಿಸ್ ಪ್ಲೇಸ್ ಆಕ್ಚುಲಿ ರಿಲಿಂಕ್ವಿಶ್ ಪ್ಲೇಸ್ ಗೊತ್ತಾಗ್ಲಿ, ಏನು ತಪ್ಪಿಲ್ಲ ಅದ್ರಲ್ಲಿ. ಓಕೆ, ಚಿಕ್ಕದಾದ್ರು ಚೆನ್ನಾಗಿ ಮಾಡಿ, ಅವ್ರಿಗೆ ಮಾಡಿ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನಾವು 2/3 ಕನ್ನಡ ಮಾಡಬೇಕೆಂದು ಆದೇಶ ಮಾಡಿದಲ್ವಾ, ಸರ್ಕಾರ ಹೋಗಿ ಇದೇ ಫಾಂಟ್ ಮಾಡಬೇಕಂತ ಹೇಳ್ತಾ ಇಲ್ಲ. ವಿಚವರ್ ವೇದ್ ಯಾಕಂತ ಬಿಟ್ಟು ಅದೇ ತರ ಅವ್ರು ರೆಡ್ ಬಿಟ್ಟು ವಿಚವರ್ ಏಥಿಸ್ಟಿಕ್ ವೇದಲ್ಲಿ ಚೆನ್ನಾಗಿ ಮಾಡಿಸ್ಕೊಳ್ಳಿ ಅವರು. ಬಟ್ ಇಟ್ ಶುಡ್ ಬಿ ಮೆನ್ಷನ್ ದಟ್ ದಿಸ್ ಪ್ಲೇಸ್ ಆಕ್ಚುಲಿ ರಿಲಿಂಕ್ವಿಶ್ಡ್ ಟು BDA, ಇಟ್ಸ್ ಅ ಕಾಮನ್ ಏರಿಯಾ ಏರಿಯಾ. Common area definition is that, see, in our case, the what we call is not common area, it is a relinquished area to BDA for the purpose of maintenance of green spaces for the benefit of the residents, so that they can. Sir, only give it back to us. We will tell what is to be, how it to be used. Yeah, we have already given that letter to you. You have given what purpose is given back to them, relinquish ಮಾಡಿರೋದು. That is what we have asked. Park ಅಂದ್ರೆ ಎಲ್ಲರೂ ಯೂಸ್ ಮಾಡ್ತಾರಲ್ಲ ಸರ್? No, ಎಲ್ಲರೂ ಅಂದ್ರೆ it depends. Sir, either nobody uses it or everybody uses it. No, the definition of everybody is whether it's outsiders who are general. No, people of the residents will be using it. That is a common sense. This argument is that he wants to bring outsiders into. No, outsiders cannot use it. I think he is telling lies, sir. So my point is that land belongs to BDA. ಸರ್ಕಾರಿ ಜಾಗನ ಜನರು ಗೊತ್ತಾಗಬೇಕು ಅಷ್ಟೇ. ಅಷ್ಟೇ, we'll make it. We'll make it for all the plan approve ಮಾಡ್ತಿರಲ್ಲ. ಇನ್ನು ಮುಂದೆ
relinquished place should be mentioned that this is a relinquished place to BDA and for the use of residents. ಇದು ಮಾಡಿ ಎಲ್ಲ ಕನ್ನಡದಲ್ಲಿ ಇಂಗ್ಲಿಷ್ ಹಾಕ್ಬಿಡಿ. Yeah, Okay. there are 3 such areas, so we don't have any problem. So Good. when Mr. Chandregowda also came, we told him, sir, it is across the BDA land. Sir, ಅದು ಮಾಡ್ಬಿಡಿ, ಮೆನ್ಷನ್ ಮಾಡ್ಬಿಡಿ, ಇಟ್ಸ್ ಬೆಟರ್ ಆಕ್ಚುಲಿ, ಇಟ್ಸ್ ಗುಡ್ ಫಾರ್ ಎವ್ರಿಬಡಿ. So what we only said is, sir, please don't do anything only specific for us. If you want to have a common thing throughout Bangalore, because ನಾವು ಎಲ್ಲರಿಗೂ ಮಾಡ್ತೀವಿ, ನಾವು ಹೇಳಿದ್ನಲ್ಲ, ಮುಂದೆ ಹೇಳಿದ್ನಲ್ವಾ, ವಿಲ್ ಅಪ್ಲೈ ಫಾರ್ ಎವ್ರಿಬಡಿ. yes, All the places where they relinquish the site, please put a small, ಅವ್ರಿಗೆ ಹೇಳ್ಬಿಡಿ, ಬೋರ್ಡ್ ಶುಡ್ ಬಿ ಪುಟ್, ಅವ್ರು ಮಾಡೋದಂದ್ರೆ ನೀವು ಹೋಗಿ ದೊಡ್ಡದಾಗಿ ಒಂದು ವುಡನ್ಲಿ ಹಾಕಿ ಕೈಲಿ ಬರೆದು ಬಂದ್ಬಿಡಿ. ಆಕ್ಚುಲಿ ಇಟ್ ಲುಕ್ಸ್ ವೆರಿ ಬ್ಯಾಡ್, ಪರವಾಗಿಲ್ಲ, ಅದೇ ಮಾಡ್ಕೊಂಡು ಬಂದ್ಬಿಡಿ, ಅದರ್ ಇಸ್ ಪನಿಷ್ಮೆಂಟ್. ಓಕೆ, ಇಫ್ ಯು ಡೋಂಟ್ ಡೂ ಇನ್ ಎಸ್ಥೆಟಿಕ್ ವೇ, ವಿ ವಿಲ್ ಕಮ್ ಅಂಡ್ ಡೂ ಇನ್ ವಿಚ್ ಎವರ್ ವೇ ವಿ ವಾಂಟ್. we don't have a problem at all. As Yeah, I that's said, all. we are very clear it is a BDA land. Thank you. There is Thank no you. dispute on that at all. We Very only good. wanted to say why this issue is being raised and what is the benefit of No, raising this yeah, issue. somebody has Because raised- after all, this person is a resident. So he also goes to the. Sir, I don't go by the persons. I go by what they talk about. The person may be anybody. He is saying that it's a BDA relinquished place. Put a board. I find it very logical. We'll put a board. That's all. Very nice. Please check on the relinquishment because this is a scrap kind of information given because we have gone through the complete legal thing and what is the. That is why I said come on 9. You have the plan before us, then we can discuss. Right? Thank you very much. ತುಂಬಾ ಧನ್ಯವಾದಗಳು. Okay, next PR Ramesh Nagarajaya applicant. ಸಂಬಂಧಪಟ್ಟಿದ್ದು. Thank you, sir. Thank you very much. Thank you. Can we take it? Yeah, you can take. Thank you, sir. 9th you can come. The plan will be there if you want to say something. Okay. I don't have it because you can verify yours. No problem. Thank you so much. Thank you. Sir, try ಮಾಡಿ ಹೇಳಿ sir. Thank you for your patience. No problem, sir. Sir, Nandu, Sir. this is the land which comes under Bangalore South Taluk, Sir. Uttaralli Hopi, village Avlandi. Sir.